ಸಾರಿಗೆ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿಗೆ ಇದೀಗ ಶೀಘ್ರವೇ ಹೈಪರ್ ಲೂಪ್ ಪಾಡ್ ಟ್ಯಾಕ್ಸಿ ಬೆಂಗಳೂರು ಚೆನ್ನೈ ನಡುವೆ ಇದೀಗ ದೈತ್ಯ ಎಲೆಕ್ಟ್ರಿಕ್ ಬಸ್ ಸಂಚಾರ ಮಾಡುತ್ತೆ. ಬಹಳ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ವಿವರಿಸಿದ್ರು. ಹೆಚ್ಚು ಸಂಚಾರ ದಟ್ಟಣೆ ಇರುವಂತಹ ಬೆಂಗಳೂರಿಗೆ ಈ ಹೈಪರ್ ಲೂಪ್ ಪಾಡ್ ಟ್ಯಾಕ್ಸಿ ಪಿಲ್ಲರ್ ಆಧಾರಿತ ಸಮೂಹ ಸಾರಿಗೆ ವ್ಯವಸ್ಥೆ ಜಾರಿಗೆ ತರೋಕೆ ನಿರ್ಧಾರ ಮಾಡಿದ್ದಾರೆ. ಇದರಲ್ಲಿ ಸುಮಾರು 135 ಸೀಟ್ಗಳ ಎಲೆಕ್ಟ್ರಿಕ್ ಬಸ್ ಅನ್ನ ಪರಿಚಯ ಮಾಡ್ತೀವಿ ಅಂತ ಗಡ್ಕರಿ ಅವರು ಹೇಳಿದ್ದಾರೆ. ಈಗಾಗಲೇ ನಾಗ್ಪುರದಲ್ಲಿ ಪ್ರಾಯೋಗಿಕವಾಗಿ ಈ ಎಲೆಕ್ಟ್ರಿಕ್ ಬಸ್ ಸಂಚಾರ ಮಾಡ್ತಾ ಇದೆ. ಪರೀಕ್ಷೆ ಪೂರ್ಣಗೊಂಡ್ರೆ ಬೆಂಗಳೂರು ಚೆನ್ನೈ ಮಧ್ಯ ಈ ಎಲೆಕ್ಟ್ರಿಕ್ ಬಸ್ ಸಂಚಾರ ಶುರುವಾಗುತ್ತೆ. ಮೆಟ್ರೋಪಾಲಿಟನ್ ನಗರಗಳಲ್ಲಷ್ಟೇ ಅಲ್ಲ, ಕುಗ್ರಾಮಗಳಲ್ಲೂ ಸಾರಿಗೆ ವ್ಯವಸ್ಥೆಗೆ ಒತ್ತು ಕೊಡೋಕೆ ಮುಂದಾಗ್ತಾ ಇದ್ದಾರೆ. ರೋಪ್ವೇ, ಕೇಬಲ್ ಕಾರು, ಆಮೇಲೆ ಫನಿಕ್ಯುಲರ್ ರೈಲ್ವೆ ಯೋಜನೆಗೆ ಕಾಮಗಾರಿ ಆರಂಭ ಮಾಡೋಕೆ ಮುಂದಾಗ್ತಾ ಇದ್ದಾರೆ. ಕೇದಾರನಾಥ ಸೇರಿ ಸುಮಾರು 360 ಕಡೆ ರೋಪ್ವೇ, ಕೇಬಲ್ ಕಾರು, ಫನಿಕ್ಯುಲರ್ ರೈಲ್ವೆ ಯೋಜನೆಗೂ ಕೂಡ ಮುಂದಾಗ್ತಾ ಇದ್ದಾರೆ. ಓಕೆ, ಬೆಂಗಳೂರಿಗೆ ಈ ಥರದ್ದು ಬರುತ್ತೆ ನೋಡ್ಕೊಳ್ಳಿ. ಬಸ್ಸು ಗಂಟೆಗೆ 125 ಕಿಲೋಮೀಟರ್ ಚಲಿಸುತ್ತಂತೆ ಎಲೆಕ್ಟ್ರಿಕ್ ಬಸ್ಸು. ಓಕೆ, ಬಹಳ ದೊಡ್ಡ ಬಸ್, 135 ಸೀಟ್ಗಳಿರುತ್ತೆ ಅಂತ ಇದ್ದಾರೆ. ಜನಕ್ಕೆ ನಿರೀಕ್ಷೆ ಇದೆ ಯಾವಾಗ ನಮ್ಮೂರಿಗೆ ಬರುತ್ತೆ ಅಂತ. ಓಕೆ, ಈ ದೈತ್ಯ ಈ ಬಸ್ ಅಂದರೆ ಎಲೆಕ್ಟ್ರಾನಿಕ್ ಬಸ್ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಪ್ರಯಾಣಿಕರಿಗೆ ಪ್ಯಾಕ್ ಮಾಡಿದ ಆಹಾರ ಪೂರೈಕೆ ಮಾಡ್ತಾರೆ. ಅಂದರೆ ಈಗ ಫ್ಲೈಟಲ್ಲಿ ಸಿಗುತ್ತಲ್ಲ ವ್ಯವಸ್ಥೆಗಳು, ಹಾಗೆ ಆಹಾರ ಕೂಡ ಪೂರೈಕೆ ಮಾಡ್ತಾರೆ. ಆಮೇಲೆ ಡೀಸೆಲ್ ಬಸ್ಗಿಂತ 30% ಕಡಿಮೆ ವೆಚ್ಚ. ಈಗ ಚಾರ್ಜ್ ಹಾಕಿ ಮೂವ್ ಮಾಡೋದು ಅಂತ ಕಾಣುತ್ತೆ ಇದು. ಓಕೆ, ಸೊ ಅಲ್ಲಿಗೆ ಡೀಸೆಲ್ ಬಸ್ಗಿಂತ 30% ಕಡಿಮೆ ವೆಚ್ಚವನ್ನು ಬಳಸ್ಬೋದು ಇದರಲ್ಲಿ. ಬಸ್ಸಿಂದ ಒಂದೇ ಅಲ್ಲ, ಈ ಪಾಡ್ ಟ್ಯಾಕ್ಸಿ ಹೆಂಗೆ ಅಂತ ಹೇಳ್ತೀವಿ ಕೇಳಿ. ಮೊನೋ ರೈಲಿನ ರೀತಿ ಆಗಸದಲ್ಲಿ ಹಳಿಗಳ ಆಧಾರದಲ್ಲಿ ಚಲಿಸುವಂತಹ ಟ್ಯಾಕ್ಸಿ, ನಾವು ಇದನ್ನ ನಮ್ಮೂರಲ್ಲಿ ನೋಡೇ ಇಲ್ಲ ಅಲ್ಲ, ಬರುತ್ತೆ ಅಂತಿದ್ದಾರೆ. ಕಡಿಮೆ ಪ್ರಯಾಣಿಕರು ಸಂಚರಿಸುವಂತಹ ವ್ಯವಸ್ಥೆ ಇದು. ಮತ್ತೆ ಟ್ರಾಫಿಕ್ ಕಿರಿಕಿರಿ ಇರಲ್ಲ, ಆರಾಮಾಗಿ ಇರುತ್ತೆ ಪಾಡ್ ಟ್ಯಾಕ್ಸಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಪರಿಚಯ ಮಾಡ್ತಾ ಇದ್ದಾರೆ. ಅದೆಲ್ಲ ಸಕ್ಸಸ್ ಆದರೆ ನಮ್ಮಲ್ಲಿ ತರ್ತಾರೆ. ಇದು ಸಣ್ಣ ಕಾರಿನ ರೀತಿ ಇರುತ್ತೆ, ಪಾಡ್ ಟ್ಯಾಕ್ಸಿ ಅಂತ ಕರೀತಾರೆ. ದೃಶ್ಯಾವಳಿಯಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಹೀಗೆ ಇದು ಪೈಪ್ಲೈನ್, ಜಿಪ್ಲೈನ್ ಅಂತೀವಲ್ಲ, ಆ ರೀತಿಯಾಗಿ ಮೂವ್ಮೆಂಟ್ ಇರುತ್ತೆ. 2 ರಿಂದ 6 ಜನ ಕೂರುವಂತಹ ಪುಟಾಣಿ ಟ್ಯಾಕ್ಸಿ ಇದು. 6 ಜನ ಕೂರುವಂತಹ ಅಂದರೆ ಒಂದು ಕಾರ್ ರೀತಿ ಅಂದ್ಕೊಳ್ಳಿ, ಒಂದು ಕಾರು. ಹಾಗೆ ಗಂಟೆಗೆ 60 ರಿಂದ 130 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಈ ಪಾಡ್ ಟ್ಯಾಕ್ಸಿ. ಇನ್ನು ಹೈಪರ್ ಲೂಪ್ ಅಂತ ಇದು ಹೆಂಗೆ ಅಂದರೆ ನಿರ್ವಾತ ಪ್ರದೇಶದಲ್ಲಿ ಸಾಗಬಲ್ಲಂತಹ ಶರವೇಗದ ಪುಟಾಣಿ ರೈಲು, ಮಿನಿ ರೈಲು ಅಂತ ಕರೀತಾರೆ ಇದನ್ನು. ಗಂಟೆಗೆ 700 ರಿಂದ 1200 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲಂತಹ ಸಾಮರ್ಥ್ಯವನ್ನು ಈ ಹೈಪರ್ ಲೂಪ್ ಅನ್ನುವಂತಹ ವೆಹಿಕಲ್ ಹೊಂದಿದೆ. ಮತ್ತೊಂದು ಕಡೆ ಇದಕ್ಕೆ ನೆಲದಾಳ ಅಥವಾ ಆಗಸದಲ್ಲಿ ವಿಶೇಷ ವ್ಯವಸ್ಥೆ ಬೇಕು. ಎಲ್ಲಿ ಮೂವ್ಮೆಂಟ್ ಇರುತ್ತೋ ಅಲ್ಲಿ ವಿಶೇಷ, ಅಂದರೆ ರಸ್ತೆ ಮೇಲೆಲ್ಲ ಓಡಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ, ವಿಶ್ವದಲ್ಲಿ ಎಲ್ಲೂ ಕೂಡ ಇಂಥ ಸೇವೆ ಇಲ್ಲ, ಬಟ್ ಅದನ್ನು ಇಲ್ಲಿಗೆ ಪರಿಚಯ ಮಾಡೋಕೆ ಮುಂದಾಗ್ತಿದ್ದಾರೆ. ಬಟ್ ಯಾವಾಗ ಇವೆಲ್ಲವೂ ಅನ್ವೇಷಣೆ ಆಗಿ ನಮಗೆ ಸಿಗೋದು ಗೊತ್ತಿಲ್ಲ. ಒಟ್ಟು ಯೋಚನೆಗಳಂತೂ ಇದೆ.